ಕಾರ್ಮಿಕರ ಕೊರತೆಯ ನಡುವೆಯೂ ಕೃಷಿಯನ್ನ ಮುನ್ನಡೆಸಲು ಕೃಷಿ ವಿಜ್ಞಾನಿಗಳು ಹೊಸ ಬಗೆಯ ಯಂತ್ರಗಳ ಆವಿಷ್ಕಾರವನ್ನ ನಡೆಸ್ತಾನೆ ಬರ್ತಿದ್ದಾರೆ. ಅಂಥ ಒಂದು ಆವಿಷ್ಕಾರದಲ್ಲಿ ಇದು ಒಂದು. Boom, boom, Roboda, Roboda, Roboda. Zoom, zoom, Roboda, Roboda, Roboda. Boom, boom, Roboda, Roboda, Roboda. Zoom, zoom, Roboda, Roboda, Roboda. ಈ ರೋಬೋಟ್ ನೋಡಿ, ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಪ್ರದರ್ಶನಗೊಂಡು ಎಲ್ಲರ ಗಮನ ಸೆಳೆದ ರೋಬೋಟ್. ಧಾರವಾಡ ಕೃಷಿ ವಿವಿ ಮತ್ತು ಬೆಂಗಳೂರಿನ ಎಂಎಸ್ ರಾಮಯ್ಯ ವಿಶ್ವವಿದ್ಯಾಲಯದ 9 ವಿಜ್ಞಾನಿಗಳು ಕಳೆದ 2 ವರ್ಷಗಳಿಂದ ನಡೆಸಿದ ಆವಿಷ್ಕಾರದ ಫಲವೇ ಈ ರೋಬೋಟ್. ಈ ರೋಬೋಟ್ ಅನ್ನು ಟ್ರ್ಯಾಕ್ಟರ್ ಮಾದರಿಯಲ್ಲೇ ತಯಾರಿಸಲಾಗಿದ್ದು, ಔಷಧಿ ಸಿಂಪಡಣೆಯಿಂದ ಹಿಡಿದು ಅನೇಕ ಕೃಷಿ ಕೆಲಸವನ್ನ ಇದೇ ಮಾಡಲಿದೆ. ಇದು ರಿಮೋಟ್ ಆಪರೇಟೆಡ್ ಯೂನಿಟ್. ಇದು ರಿಮೋಟ್ ಆಪರೇಟೆಡ್ ಅಂದರೆ ಸಾಧಾರಣ 500 ಮೀಟರ್ ಹೊರಗಡೆ ನಿಂತು ನಾವು ಮಷಿನನ್ನು ಫೀಲ್ಡ್ ಒಳಗೆ ಆಪರೇಟ್ ಮಾಡ್ಬೋದು. ಸ್ಪ್ರೇಯಿಂಗ್ ಅಟ್ಯಾಚ್ಮೆಂಟ್ ಮಾಡಿದ್ದೀವಿ. ಸ್ಪ್ರೇಯಿಂಗ್ ಅಟ್ಯಾಚ್ಮೆಂಟ್ ಅಂದರೆ ಬೆಳೆಗಳಿಗೆ ಸ್ಪ್ರೇ ಮಾಡಲಿಕ್ಕೆ ಇದನ್ನು ಮಾಡಿದ್ದೀವಿ. ಈಗ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಬಿತ್ತನೆ ಮಾಡೋದು, ಹರಗುವ ಕುಂಟೆ, ಈ ರೀತಿ ಬೇರೆ ಬೇರೆ ಆಪರೇಷನ್ಸಿಗೆ ಅದಕ್ಕೆ ಇಂಪ್ಲಿಮೆಂಟ್ ಫಿಕ್ಸ್ ಮಾಡಬೇಕಂತ ಮಾಡಿದ್ದೀವಿ. ಇನ್ನು 4 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟರಿಯನ್ನ ಹೊಂದಿರುವ ಈ ರೋಬೋಟ್ ಗಂಟೆಗೆ ಗರಿಷ್ಠ 10 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಇದನ್ನ ಬಳಸಿ ಗಂಟೆ ಒಂದಕ್ಕೆ 1 ಎಕರೆವರೆಗೂ ಔಷಧ ಸಿಂಪಡಣೆ ಮಾಡಬಹುದು. ಇನ್ನು ಈ ರೋಬೋಟ್ಗೆ ದೊಡ್ಡ ಗಾಲಿಗಳನ್ನ ಅಳವಡಿಸಿರೋದ್ರಿಂದಾಗಿ ಹೊಲಗಳಲ್ಲಿ ಸರಳವಾಗಿ ಕೆಲಸ ನಿರ್ವಹಿಸಬಹುದಾಗಿದೆ. ಅಲ್ಲದೆ 500 ಮೀಟರ್ವರೆಗೂ ಈ ರೋಬೋಟ್ ಅನ್ನ ರಿಮೋಟ್ ಮೂಲಕವೇ ನಿಯಂತ್ರಿಸಬಹುದು. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದರ ಬ್ಯಾಟರಿಯನ್ನ 1 ಬಾರಿ ಚಾರ್ಜ್ ಮಾಡಿದ್ರೆ ಸಾಕು, 5 ಗಂಟೆವರೆಗೂ ಕೆಲಸ ಮಾಡಬಹುದಂತೆ. ಇನ್ನು ಈ ರೋಬೋಟ್ ಮೇಲೆ 100 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಅನ್ನ ಅಳವಡಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಈ ರೋಬೋಟ್ ಅನ್ನ ಬೇರೆ ಬೇರೆ ಕೆಲಸಗಳಿಗೂ ಬಳಸಿಕೊಳ್ಳಲು ಅನುಕೂಲವಾಗುವಂತೆ ಮಾಡಲು ಆವಿಷ್ಕಾರ ಮುಂದುವರೆದಿದೆ. ಇದು ಸಣ್ಣ ರೈತರಿಗೆ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರುವಂತ